ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನಿತಾ ಎವ್ರಿಡೇ ಎಕ್ಸ್ಪೀರಿಯನ್ಸ್. ಹೆಂಗಿದ್ದೀರಿ? ಆರಾಮಿದ್ದೀರಾ? ನಾನು ಆರಾಮಿದ್ದೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಶೇರ್ ಮಾಡಿ. ನಾ ಹಾಕೋ ಮೊದಲ ವಿಡಿಯೋ ನಿಮ್ಗೆ ಬರ್ತವೆ. ಬರ್ರಿ, ನಾನೀಗ ಗುರುವಾರದ ಲಾಗು ಸ್ಟಾರ್ಟ್ ಮಾಡಾಕತ್ತೀನಿ. ಇವತ್ತು ನನ್ನ ಮಕ್ಕಳಿಗೆ ಬಾಕ್ಸಿಗೆ ಏನು ಕಟ್ಟಬೇಕು ಡೈಲಿ ಅದು ಒಂದು ಚಿಂತೆ ನೋಡ್ರಿ. ಸ್ಕೂಲ್ ಮಕ್ಕಳು ಬಾಕ್ಸಿಗೆ ಏನಾದರೂ ಕಟ್ಟಬೇಕಲ್ರಿ ಡೈಲಿ. ಒಂದೇ ಥರ ಕಟ್ಟಿದ್ರೆ ಅವ್ರಿಗೆ ಇಷ್ಟ ಆಗಂಗಿಲ್ಲ. ಅದಕ್ಕೆ ನಾನು ಇವತ್ತು ಬೀಟ್ರೂಟ್ ದೋಸೆ ಮಾಡಿದ್ರತಂತಂದು ಫ್ರೆಶ್ ಆಗಿ ಬೀಟ್ರೂಟ್ ಇದ್ದು, ಅದಕ್ಕೆ ಬೀಟ್ರೂಟ್ನ ತುರ್ಕೊಂಬಿಟ್ಟು ಅದ್ರ ಜೊತೆಗೆ ಒಂದು ಸೌತೆಕಾಯಿ ಇತ್ತು. ಸೌತೆಕಾಯಿನೂ ತುರ್ಕೊಂಡು ನಾನಿಲ್ಲೇ ಅಕ್ಕಿ ನೆನೆಸಿಟ್ಟು ದೋಸೆ ಮಾಡಾಕತ್ತಿಲ್ರಿ ರುಬ್ಬಿ. ನಾನು ಅಕ್ಕಿ ಹಿಟ್ಟು ಆಮೇಲೆ ಗೋಧಿ ಹಿಟ್ಟು ಎರಡು ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಆಮೇಲೆ ಸ್ವಲ್ಪ ಸೋಡಾ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಈ ತುರಿದಿಟ್ಕೊಂಡಿದ್ನಲ್ರಿ ಬೀಟ್ರೂಟ್ನ ಮತ್ತು ಸೌತೆಕಾಯಿ ಅವನ್ನ ಮಿಕ್ಸ್ ಮಾಡಿಕೊಂಡು ಒಂದು 10 ನಿಮಿಷ ನೆನೆಟಿಕ್ಬಿಟ್ಟಿದ್ರಿ. ನೆನೆಟ್ಟಿದ ಮೇಲೆ ಆಮೇಲೆ ಇದನ್ನು ದೋಸೆ ಮಾಡಿ ನೋಡ್ರಿ. ದೋಸೆ ಸಖತ್ತಾಗಿ ಬಂದವ್ರಿ. ಇದ್ರ ಜೊತೆಗೆ ನಾನು ನಂಚ್ಕೊಂಡು ತಿನ್ನಾಕಂತಂದು ಈರುಳ್ಳಿ ಚಟ್ನಿ ಮಾಡಿದ್ದೆ. ಸ್ವಲ್ಪ ಟೊಮಾಟಿ ಜಾಸ್ತಿ ಹಾಕಿತ್ರಿ ಅದಕ್ಕೆ. ಅದು ಸ್ವಲ್ಪ ಟೊಮಾಟೊ ಚಟ್ನಿನೂ ಆದಂಗೆ ಆಗೈತ್ರಿ. ನನ್ನ ಮಕ್ಕಳದ್ದು ಸ್ವಭಾವ ಗೊತ್ತಲ್ರಿ ನಿಮ್ಗೆ, ವಿಡಿಯೋದಾಗ ಹೇಳಿರ್ತೀನಿ ಅವರು ತಿನ್ನಂಗಿದು ಕಡಿಮೆ ಅಂತಂದು. ಆದರೂ ಎಲ್ಲನೂ ಒಂದೇ ಥರನ ಮಾಡಬಾರ್ದಂತಂದು ಈರುಳ್ಳಿ ಚಟ್ನಿ ಮಾಡ್ಕೊಂಡಿದ್ದೆ. ಚೆನ್ನಾಗಾಗಿತ್ತು. ನನ್ನ ಮಕ್ಕಳು ಯಾಕೋ ಇಷ್ಟಪಟ್ಟರು. ಛಲೋ ಆಗೈತೆ ಮಮ್ಮಿ ಅಂತಂದ್ರೆ. ನನಗೂ ಅದ ಒಂದಲ್ರಿ ಖುಷಿ. ಏನಾದರೂ ಬೇರೆ ಮಾಡ್ದೆ ಮಕ್ಕಳು ತಿಂದು ಚಲೋ ಆಗೈತೆ ಅಂದ್ರೆ ನಾನು ಅವ್ರಿಗಿಬ್ರಿಗೂ ದೋಸೆ ಅದನ್ನೆಲ್ಲ ಮಾಡಿಕೊಟ್ಟು ಬಾಕ್ಸಿಗೆ ಹಾಕಿ ಅವ್ರಿಗೆ ಸ್ಕೂಲಿಗೆ ಅಂತಂದು ಹೊರಗಡೆ ಗೇಟ್ ಹತ್ರ ಬಿಟ್ಟು ಬಂದೆ. ಬಸ್ ಬಂತು, ಹೋದರು. ನಾನು ಇಲ್ಲಿ ಸ್ನಾನ ಅದನ್ನೆಲ್ಲ ಮುಗಿಸ್ಕೊಂಡು ನಾನು ಪೂಜೆ ಅದನ್ನೆಲ್ಲ ಮಾಡಿ ನಾನು ನಾಷ್ಟಾನ ಮಾಡಿದ್ರಿ. ಇವತ್ತು ಬಟ್ಟೆ ಜಾಸ್ತಿ ಇದ್ದು, ಬುಧವಾರದ್ದು ವೈಟ್ ಡ್ರೆಸ್ ಅವೆಲ್ಲ ಜಾಸ್ತಿ ಇದ್ದು, ಬಟ್ಟೆ ಅವನ್ನೆಲ್ಲ ತೊಳಿಬೇಕಂತಂದು ನೆನಿಟ್ಟಿದ್ದೆ ಸೋಪಿನ ಪುಡಿ ಹಾಕಿ. ಇವತ್ತಿನ ಲಾಗು ಬೀಟ್ರೂಟ್ ದೋಸೆ ತುಂಬ ಚೆನ್ನಾಗಿ ಬಂದಿದ್ರು. ನೀವು ಮಾಡಿಕೊಂಡು ತಿಂದು ಹೇಗಿರುತ್ತೆ ಅಂತ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್.